Hello students, welcome back to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ PU ಬೋರ್ಡ್ ಅಲ್ಲಿ ಏನ್ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನ ಚೇಂಜಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ PDF ನು ಕೂಡ ರಿಲೀಸ್ ಮಾಡಿದ್ರು. ಸೊ ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಏನೇನ್ ರೂಲ್ಸ್ ಇದೆ ಅಂತ. ಸೊ ಈಗ ಈ ರೂಲ್ಸ್ ಯಾವಾಗಿಂದ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ 2026 ಎಕ್ಸಾಮ್ ಏನ್ ಬರೀತಿರಲ್ಲ ಅವಾಗಿಂದನು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಫಸ್ಟ್ PUC ಸೆಕೆಂಡ್ PUC ಇಬ್ರಿಗೂ ಈ ಎಲ್ಲಾ ರೂಲ್ಸ್ ಅಪ್ಲೈ ಆಗುತ್ತೆ. ಸರಿನಾ ಮಕ್ಕಳೇ? ಸೊ ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಬರೋಣ. ಸೊ ಈ ರೀತಿ ಸರ್ಕ್ಯುಲರ್ ನ ರಿಲೀಸ್ ಮಾಡಿದ್ರು. ಸೊ ಫಸ್ಟ್ ಥಿಂಗ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಸಿ ರೂಲ್ಸ್ ಮೇ ಬಿ ಕಾಲ್ಡ್ ಕರ್ನಾಟಕ ಪಿ ಯೂನಿವರ್ಸಿಟಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಂಡರ್ ಅಲ್ಲಿ ಈ ರೂಲ್ಸ್ ಬರುತ್ತೆ. ಸೊ ಯಾವ ರೀತಿ ಇವ್ಯಾಲ್ಯೂಯೇಷನ್ ಮಾಡ್ಬೇಕು ಅಂದ್ರೆ ಪೇಪರ್ ಕರೆಕ್ಷನ್ ಯಾವ ರೀತಿ ಮಾಡ್ಬೇಕು, ಸೊ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರ್ಬೇಕು, ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್, ಎಷ್ಟು ಮಾರ್ಕ್ಸ್ ಬಂದ್ರೆ ಫೇಲ್ ಅಂತ ಹೇಳಿ ಏನು ಸ್ಕೀಮ್ ಇರುತ್ತಲ್ವಾ, ಸೊ ಅದ್ರ ಪ್ರಕಾರ ಅದ್ರಲ್ಲಿನೇ ಈ ರೂಲ್ಸ್ ನ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನೇನಿದೆ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದರೆ ದಟ್ ಈಸ್ 25-26 ಅಕಾಡೆಮಿಕ್ ಇಯರ್ ಇದೆಲ್ಲ ಇದು, ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಆನ್ವರ್ಡ್ಸ್. ಸೊ ಈ ಬರೋ ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲಕ್ಕೂ ಈ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಸೊ ಸಿ a candidate shall be declared to have passed the PUC examination if the candidate secures not less than 30% of the total marks in each subject ಅಂತ ಅಂದ್ರೆ ಏನ್ ಹೇಳ್ತಾ ಇದಾರೆ, ಇನ್ಕ್ಲೂಡಿಂಗ್ ಮಾರ್ಕ್ಸ್ obtained in the written examination and internal assessment or practical examination. ಸೊ ಈಗ ಎರಡು ಕ್ಯಾಟಗರಿ ಇದೆ. ಒಂದು 80 ಮಾರ್ಕ್ಸ್ ಗೆ ಥಿಯರಿ ಬರೀತೀರಾ, ಇನ್ನೊಂದು 70 ಮಾರ್ಕ್ಸ್ ಗೆ ಥಿಯರಿ ಬರೀತೀರಾ, ಹೌದಾ? ಸೊ ಎಷ್ಟಾದ್ರೂ ಇರ್ಲಿ, ಸೊ ಟೋಟಲ್ 100 ಗೆ ಎಷ್ಟು ಪರ್ಸೆಂಟ್ ಇರಬೇಕು, 30%. ಒಂದು ಸಬ್ಜೆಕ್ಟ್ ಗೆ 30% ಮಿನಿಮಮ್ ಇರ್ಲೇಬೇಕು ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಟೋಟಲ್ ಹಂಗಾದ್ರೆ ಅಗ್ರಿಗೇಟ್ 600 ಆಗುತ್ತೆ. ಓಕೆ, ಸೊ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ, PCMB ಮತ್ತೆ ಲ್ಯಾಂಗ್ವೇಜಸ್ ಸೇರಿದ್ರೆ ಎಷ್ಟು ಮಾರ್ಕ್ಸ್ ಆಗುತ್ತೆ ಮಕ್ಕಳೇ, 600 ಮಾರ್ಕ್ಸ್ ಆಗುತ್ತೆ. ಸೊ ಈ 600 ಮಾರ್ಕ್ಸ್ ಅಲ್ಲಿ ಮಿನಿಮಮ್ ಅಂತ ಅಂದ್ರೂ 33% ಸ್ಕೋರ್ ಆಗಿರ್ಬೇಕು. ಓಕೆ, ಸೊ ದಟ್ ಈಸ್ 33% ಇಲ್ಲಿ ಹೇಳಿದ ನೋಡಿ. And not less than 33% of the aggregate marks across all the subjects taken together. ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ ಬಿಡಿಸಿ ಹೇಳ್ತೀನಿ. ಪ್ರತಿಯೊಂದು ಸಬ್ಜೆಕ್ಟಿಗೂ ಮಿನಿಮಮ್ 100 ಗೆ 30 ಮಾರ್ಕ್ಸ್ ಇರಬೇಕು, ದಟ್ ಈಸ್ 30% ಅಂತ ಅರ್ಥ. ಓಕೆ, ಪ್ರತಿಯೊಂದು ಮಾರ್ಕ್ಸ್ ಸಬ್ಜೆಕ್ಟಿಗೂ ಇರ್ಲೇಬೇಕು. ಆಮೇಲೆ ಟೋಟಲ್ ಅಗ್ರಿಗೇಟ್ ಮಾಡಿದಾಗ ಎಲ್ಲಾ ಸಬ್ಜೆಕ್ಟ್ ಇಂದ ಅಗ್ರಿಗೇಟ್ ದಟ್ ಈಸ್ 600 ಗೆ 33% ಅಂತ ಅಂದ್ರೆ ಎಷ್ಟು ಮಾರ್ಕ್ಸ್ ಇರಬೇಕು, 198 ಮಾರ್ಕ್ಸ್ ಇರಬೇಕು. 600 ಗೆ 198 ಮಾರ್ಕ್ಸ್ ಬಂದ್ರೆ ಪಾಸ್, ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ಇದು ಫಸ್ಟ್ ರೂಲ್. ನೆಕ್ಸ್ಟ್, in subjects with no practical examination or internal assessment, in order to be declared as having passed the written examination of 80 marks, a candidate shall be required to secure a minimum of 24 marks in each subject. ಗೊತ್ತಾಗ್ತಿದೆನಾ? ಸೊ 80 ಮಾರ್ಕ್ಸ್ ಇರುವಂತ ಸಬ್ಜೆಕ್ಟ್, ಥಿಯರಿ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ ಎಷ್ಟಿರ್ಬೇಕು ಅಂತ ಹೇಳ್ತಾರೆ, ದಟ್ ಈಸ್ 24 ಇರಬೇಕು. ಮುಂಚೆ ಎಷ್ಟಿತ್ತು ಮಕ್ಕಳೇ, 28 ಇರ್ಬೇಕಿತ್ತು. ಓಕೆನಾ? ಸೊ ಈಗ ಅದನ್ನ ರಿಡ್ಯೂಸ್ ಮಾಡಿ 24 ಅಂತ ಹೇಳ್ತಾ ಇದಾರೆ. ಸೊ 80 ಗೆ ನೀವು 24 ಸ್ಕೋರ್ ಮಾಡ್ಲೇಬೇಕು ಅಂತ ಹೇಳಿ ಹೇಳಿದ್ದಾರೆ. ಓಕೆನಾ? ಸೊ ಈಗ ಒಂದು ವೇಳೆ ಟೋಟಲ್ 198 ಮಾರ್ಕ್ಸ್ ಬರಬೇಕು ಅಂತ ಹೇಳಿದಾರಲ್ವಾ, ಸೊ ನಿಮಗೆ 200 ಬಂದಿದೆ ಅಂತಾನೆ ಇಟ್ಕೊಳ್ಳಿ. 198 ಏನು 200 ಮಾರ್ಕ್ಸ್ ಬಂದಿದೆ ನಿಮಗೆ. ಸೊ ಟೋಟಲ್ a student scored 200 marks aggregate of all subject. ಬಟ್ ಒಂದು ಸಬ್ಜೆಕ್ಟ್ ಅಲ್ಲಿ ಏನಾಗಿದೆ, 20 ಬಂದ್ಬಿಟ್ಟಿದೆ. ಓಕೆ, ಸೊ ಒಂದ್ ಸಬ್ಜೆಕ್ಟ್ ಅಲ್ಲಿ 24 ಬಂದಿಲ್ಲ, 20 ಬಂದ್ಬಿಟ್ಟಿದೆ. ಹಂಗಂದ್ರೆ ಫೇಲ್ ಅಂತ ಅರ್ಥ. ಗೊತ್ತಾಗ್ತಿದೆನಾ? ಸೊ ಪ್ರತಿ ಸಬ್ಜೆಕ್ಟ್ ಅಲ್ಲಿನೂ ಮಿನಿಮಮ್ ಆಗಿ 30% ಇರಬೇಕು ಅಂತ ಅಂದ್ರೆ 80 ಇರುವಂತಹ ಥಿಯರಿ ಎಕ್ಸಾಮ್ ಅಲ್ಲಿ 24 ಇರಲೇಬೇಕು. ಹಾಗೆ 70 ಇರುವಂತಹ ಥಿಯರಿ ಎಕ್ಸಾಮ್ ಅಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಇರುವಂತಹ ಥಿಯರಿ ಎಕ್ಸಾಮ್ ಅಲ್ಲಿ ಮಿನಿಮಮ್ ಅಂತ ಅಂದ್ರೂ 21 ಸ್ಕೋರ್ ಮಾಡ್ಲೇಬೇಕು. ಸೊ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಅಲ್ಲಿ 20 ಮಾರ್ಕ್ಸ್ ಬಂತು ಅಂತಂದ್ರೆ ದೇ ಆರ್ ಕನ್ಸಿಡರ್ಡ್ ಆಸ್ ಫೇಲ್ ಅಂತ ಮಕ್ಕಳೇ. ಓಕೆನಾ? ಸೊ ಪ್ರತಿ ಸಬ್ಜೆಕ್ಟ್ ಅಲ್ಲಿನೂ ಮಿನಿಮಮ್ ಸ್ಕೋರ್ ಎಷ್ಟಿರುತ್ತೋ ಅಷ್ಟು ಸ್ಕೋರ್ ಮಾಡ್ಲೇಬೇಕು. ಅಗ್ರಿಗೇಟ್ 198 ಮೇಲ್ ಇದ್ರೂನು ಒಂದು ರೂಲ್ ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ, ದಟ್ ಈಸ್ ಈಚ್ ಸಬ್ಜೆಕ್ಟ್ ಮಿನಿಮಮ್ ಮಾರ್ಕ್ಸ್. ನೋಡಿ, ಇನ್ ಸಬ್ಜೆಕ್ಟ್ ವಿತ್ ಅ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆರ್ ಇಂಟರ್ನಲ್ ಅಸೆಸ್ಮೆಂಟ್, ಇನ್ ಆರ್ಡರ್ ಟು ಬಿ declared as having passed the written examination of 70 marks, a candidate shall secures a minimum of 21 marks in each subject. ಗೊತ್ತಾಗ್ತಿದೆನಾ? ಸೊ 70 ಗೆ ಎಷ್ಟಿರಬೇಕು ಮಿನಿಮಮ್ ಅಂತ ಅಂದ್ರೂ 21. 70 ಇರುವಂತಹ ಸಬ್ಜೆಕ್ಟಿಗೆ, ಇಟ್ ಇಸ್ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟಿಗೆ ಮಿನಿಮಮ್ ಎಷ್ಟಿರಬೇಕು, 21 ಇರಲೇಬೇಕು ಅಂತ ಹೇಳಿದ್ದಾರೆ.
ಓಕೆನಾ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ರೂಲ್ಸ್ ಇದೆ, ಸೊ ಅದನ್ನು ಕೂಡ ಒಂದ್ಸರಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಏನಂದ್ರೆ ಪ್ರಾಕ್ಟಿಕಲ್ ಟೋಟಲ್ ಮಾರ್ಕ್ಸ್ ಇರೋದು ಎಷ್ಟು ಅಂದ್ರೆ 30. ಈ 30 ಮಾರ್ಕ್ಸ್ ಅಲ್ಲಿ ಓಕೆ 20 ಮಾರ್ಕ್ಸ್ ಏನಾಗುತ್ತೆ ಥಿಯರಿಯಲ್ಲಿ, ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡ್ತೀರಾ. ಎಕ್ಸಾಮ್ ಪೇಪರ್ ನೀವು ಅಲ್ಲಿ ಏನು ರಿಸಲ್ಟ್ ಬರಿತೀರಾ, ಜೊತೆಗೆ ಅಲ್ಲಿ ಪ್ರಾಕ್ಟಿಕಲ್ ಏನೇನು ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ ಅದನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಬರೆದು ಕೊಡ್ಲಿಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇರುತ್ತೆ. ಇನ್ನು ಮಿಕ್ಕಿರೋ 10 ಮಾರ್ಕ್ಸ್ ಏನು, ಮುಂಚೆ ಏನಿರ್ತಾ ಇತ್ತು ವೈವಾ ಮತ್ತೆ ರೆಕಾರ್ಡ್ ಸಬ್ಮಿಷನ್ ಅಂತಂದೇಳಿ ಹೇಳ್ತಾ ಇದ್ರು. ಇಷ್ಟು ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಬಂದಿರಬೇಕು ಮತ್ತೆ ರೆಕಾರ್ಡ್ ಸಬ್ಮಿಟ್ ಮಾಡಬೇಕು ಅಂತ ಇರ್ತಾ ಇತ್ತು. ಬಟ್ ಅದ್ರ ಬದಲು ಈಗ ರೂಲ್ಸ್ ಚೇಂಜ್ ಮಾಡಿದ್ರೆ ಇದು ಇನ್ನೂ ಕಂಪ್ಲೀಟ್ ಫೈನಲ್ ಆಗಿ ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ದಿನದಲ್ಲಿ ರಿಲೀಸ್ ಮಾಡ್ತಾರೆ. ಆಗ ಮತ್ತೆ ನಾನು ಫೈನಲ್ ಏನ್ ರೂಲ್ಸ್ ಹೇಳಿದ್ದಾರೆ ಅಂತ ಹೇಳಿ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಈಗ ತಿಳ್ಕೊಳ್ಳಿ, ಈಗ ಏನಂತ ಹೇಳ್ತಾ ಇದಾರೆ, a candidate has secured a minimum of 75% attendance in each subject including theory and practical classes, thereby becoming eligible to appear for the practical exam. ಸೊ ಇನ್ನು 10 ಮಾರ್ಕ್ಸ್ ಏನು ಕೊಡ್ತಾರೆ, 20 ಮಾರ್ಕ್ಸ್ಗೆ ನೀವು ಅಲ್ಲಿ ಪ್ರಾಕ್ಟಿಕಲ್ ಕಂಡಕ್ಟ್ ಮಾಡ್ತೀರಾ. ಇನ್ನು 10 ಮಾರ್ಕ್ಸ್ ಏನು ಕೊಡ್ತಾರೆ ಅಂದ್ರೆ 75% ಅಟೆಂಡೆನ್ಸ್ ಇರಬೇಕು, ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್ ಸೇರಿ. ಓಕೆನಾ. ನೆಕ್ಸ್ಟ್, ದ ಕ್ಯಾಂಡಿಡೇಟ್ ಹ್ಯಾಸ್ ಕಂಡಕ್ಟೆಡ್ ದ ಮಿನಿಮಮ್ ನಂಬರ್ ಆಫ್ ಪ್ರಾಕ್ಟಿಕಲ್ ಸ್ಪೆಸಿಫೈಡ್ ಫಾರ್ ಈಚ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟಿಗೆ ಒಂದು 10 ಪ್ರಾಕ್ಟಿಕಲ್ಗೆ ಕಂಪಲ್ಸರಿ ಬರಲೇಬೇಕು ಅಂತ ಏನಾದ್ರು ರೂಲ್ಸ್ ಇತ್ತು ಅಂತಾನೆ ಆ 10 ಪ್ರಾಕ್ಟಿಕಲ್ ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ಅವರು ಹೋಗಿರ್ಬೇಕು ಅಂತ ಅರ್ಥ. ಓಕೆನಾ. The candidate has duly recorded and submitted the same in the practical record book duly certified by the concerned subject lecturer. ಏನ್ ಹೇಳ್ತಾ ಇದಾರೆ, ರೆಕಾರ್ಡ್ ಅಲ್ಲಿನೂ ಕೂಡ ಆ ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಹೋಗಿರೋದ್ರ ಬಗ್ಗೆ ಅಬ್ಸರ್ವೇಷನ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ರೆಕಾರ್ಡ್ ಕರೆಕ್ಟ್ ಆಗಿರುತ್ತೆ. ಮತ್ತೆ ವಿತ್ ಯಾರು ಲೆಕ್ಚರ್ ಪ್ರಾಕ್ಟಿಕಲ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದರೆ ಅವರ ಸಿಗ್ನೇಚರ್, ಹಾಗೆ HOD ಸಿಗ್ನೇಚರ್, ಹಾಗೆ ಪ್ರಿನ್ಸಿಪಲ್ ಅನ್ನ ಸಿಗ್ನೇಚರ್ ಅದೆಲ್ಲ ಇತ್ತು, ರೆಕಾರ್ಡ್ ಎಲ್ಲ ಕರೆಕ್ಟ್ ಇತ್ತು ಅಂತ ಅಂದ್ರೆ ಅವರು ಹಾಗೆ ಇದನ್ನೆಲ್ಲ ರೆಕಾರ್ಡ್ ಎಲ್ಲ ತಗೊಂಡ್ ಬಂದು ಇಷ್ಟೆಲ್ಲ ಇದನ್ನು ಈ A ಮತ್ತೆ B ನು ಫಾಲೋ ಮಾಡ್ಬಿಟ್ಟು ರೆಕಾರ್ಡ್ನು ಎಲ್ಲ ಕರೆಕ್ಟ್ ಇತ್ತು ಅಂತ ಅಂದ್ರೆ ಅದನ್ನ ತಗೊಂಡ್ ಬಂದು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕೂತಿದ್ದಾರೆ ಅಂತ ಅಂದ್ರೆ ಅಲ್ಲಿ ಅವರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 10 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಆಗಿ ಕರೆಕ್ಟ್ ಆಗಿ ಕಾಲೇಜಿಗೆ ಹೋಗ್ಬಿಟ್ಟು ಚೆನ್ನಾಗಿ ರೆಕಾರ್ಡ್ ಬರ್ಕೊಂಡು ಹೋದ್ರೆ ಅಲ್ಲಿ ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ 10 ಮಾರ್ಕ್ಸ್ ಬಂದ್ಬಿಡುತ್ತೆ. ಇನ್ನು ಮಿಕ್ಕಿರೋ 20 ಮಾರ್ಕ್ಸ್ ಏನು ಅಂತ ಹೇಳ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಏನೇನ್ ಎಕ್ಸ್ಪೆರಿಮೆಂಟ್ಸ್ ಇರುತ್ತೋ ಅದನ್ನ ಕಂಡಕ್ಟ್ ಮಾಡ್ಬಿಟ್ಟು ರಿಸಲ್ಟ್ ನ ಬರೆಯುವಂಥದ್ದು. ಸೊ ಈಸಿಯಾಗಿ ಈ 30 ಮಾರ್ಕ್ಸ್ ನಿಮಗೆ ಗೊತ್ತೇ ಇದೆ. ಈಸಿಯಾಗಿ ನೀವು 30 ಮಾರ್ಕ್ಸ್ ಅಲ್ಲಿ ಅಬೌಟ್ 20-25 ಅಂತೂ ತೆಗಿತೀರಾ ಎವ್ರಿ ಸ್ಟೂಡೆಂಟ್, ರೈಟ್. ಸೊ ಇನ್ನು ಮಿಕ್ಕಿರೋ ಥಿಯರಿ ಎಕ್ಸಾಮ್ ಅಲ್ಲಿ ಎಷ್ಟು ಮಿನಿಮಮ್ ಮಾರ್ಕ್ಸ್ ಅಂತ ಹೇಳಿದ್ರಲ್ಲ ಅಷ್ಟು ಸ್ಕೋರ್ ಮಾಡೋದು ತುಂಬಾನೇ ಈಸಿ ಇರುತ್ತೆ, ಕಷ್ಟ ಅಂತ ಹೇಳಿ ಇರೋದೇ ಇಲ್ಲ ಮಕ್ಕಳೇ. ಸೊ ನಾನು ಕೂಡ ನನ್ನ ಚಾನಲ್ ಅಲ್ಲಿ ಬಯಾಲಜಿ ಹೇಗೆ ಪ್ರಿಪೇರ್ ಆಗ್ಬೇಕು ಪ್ರತಿಯೊಂದು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿದಾಗಿ ನಾನು ಪ್ರತಿಯೊಂದು ವಿಡಿಯೋ ಲಾಸ್ಟ್ ಇಯರ್ದು ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. 2025 ಪ್ರಾಕ್ಟಿಕಲ್ ಎಕ್ಸಾಮ್ ಅಥವಾ ಥಿಯರಿ ಎಕ್ಸಾಮ್ ಎಲ್ಲದನ್ನು ಕೂಡ ವಿಡಿಯೋಸ್ ಇದೆ, ನೀವು ಅದನ್ನ ನೋಡ್ತಾ ಬನ್ನಿ. ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪ್ರಿಪರೇಟರಿ ಪೇಪರ್ಸ್ ಆಗಿರ್ಬೋದು ಎಲ್ಲದನ್ನು ಸಾಲ್ವ್ ಮಾಡಿಸಿದೀನಿ, ಸೊ ಅದನ್ನ ನೋಡಿ. ಹಾಗೆ ಓವರ್ ಆಲ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ, ಬರೀ ಬಯಾಲಜಿ ಅಲ್ಲ, ಸೊ ಟೋಟಲ್ ನಿಮ್ಮ ಟೈಮ್ ಟೇಬಲ್ ಹೇಗೆ ಇರಬೇಕು, ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನುವಂಥ ಗೈಡೆನ್ಸ್ ವಿಡಿಯೋನು ಕೂಡ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್, subscribe this channel and share this with your friends. So I will meet you in the next video. Bye bye.